ಅದು ನಿಜಕ್ಕೂ ಈ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಇತ್ತು ಅಂದರೆ ನಾಗಮೋಹನ್ ದಾಸ್ ವರದಿಯನ್ನೇ ಯಥಾವತ್ ಜಾರಿ ಮಾಡ್ಬೋದಿತ್ತು. ಇವರು ಮತ್ತೆ ಸಿಲ್ಕೊಂಡ್ರು, 17% ಅಲ್ಲಿ 6 ಕೊಟ್ಟರು, ಈಗ 15% ತಂದಿದ್ದಾರೆ. ಈಗ 15ರಲ್ಲಿ ಕೊಟ್ಟಿರೋದ್ರಲ್ಲಿ ಸಮಸ್ಯೆ ಏನು ಅಂತ? 15% ಮೀಸಲಾತಿನೇ ನೀವು ಮುಂದುವರಿಸ್ರಿ, ನಮ್ಗೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ತಕರಾರಿಲ್ಲ. ಆದರೆ 15% ಒಳ ಮೀಸಲಾತಿ ಇಲ್ಲ ಅನ್ನುವಂಥ ನೀತಿಯನ್ನು ಏನು ಸರ್ಕಾರ ಅವತ್ತು ತೀರ್ಮಾನ ಮಾಡಿದ್ರಲ್ಲ, ಅವತ್ತೇ ಸರ್ಕಾರ ಸೂಸೈಡ್ ಮಾಡ್ಕೊಂಡು ಏನು 50% ಸೀಲಿಂಗ್ನ ಮೀರಬಾರ್ದಂತ ಯಾರೋ ಕೋರ್ಟಿಗೆ ಹೋಗಿದ್ರು, ಅವ್ರಿಗೂ ಕೂಡ ಸರ್ಕಾರ ಒಂದು ಸಮರ್ಪಕವಾದಂಥ ಉತ್ತರ ಕೊಡಬಹುದಾಗಿತ್ತು. ಹಾಗಾಗಿ 50% ಹೋಗಿರೋದಿದೆಲ್ಲ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿರೋಧಿ ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿಯನ್ನು ಅವತ್ತು ತೀರ್ಮಾನ ತೆಕ್ಕೊಂಡು. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಒಳ ಮೀಸಲಾತಿ ಜಾರಿ ಆಗುವ ಯಾವುದೇ ಇಚ್ಛೆ ಇರಲಿಲ್ಲ ಅಂತ ಅನಿಸುತ್ತೆ. ಆದರೆ ಅದರ ನಂತರ ಸಮಾಜ ಕಲ್ಯಾಣ ಮಂತ್ರಿ ಇಲ್ಲ, ತೀರ್ಪು ಕೊಟ್ಟ ತಕ್ಷಣವೇ ನಾವು ಎಲ್ಲವುಗಳನ್ನು ಜಾರಿಗೆ ತರಬೇಕು ಅನ್ನುವಂಥ ವಿತಂಡವಾದವನ್ನು ಮಾತಾಡಿದ್ರು. ಇಡೀ ಬುದ್ಧ, ಬಸವ, ಅಂಬೇಡ್ಕರ್, ಸಂವಿಧಾನ ಇವೆಲ್ಲವುಗಳು, ಇಡೀ ಡೆಮೋಕ್ರಸಿ ಅನ್ನೋದ್ರ ಬಗ್ಗೆ ಅವರ ಇಡೀ ಕಾರ್ಯಕ್ರಮಗಳು ನೋಡಿದ್ರೆ ಒಳ ಮೀಸಲಾತಿ ಪರವಾದಂಥ ಕನಿಷ್ಠ ಮಟ್ಟದ ಅವರು ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಿದ್ರೆ ವಿನ ಅವರ ಅಂತರಾಳದಲ್ಲಿ ಒಳ ಮೀಸಲಾತಿ ಪರವಾದಂಥ ಒಂದು ಏನು ಒಪ್ಪಿಗೆ ಇರಲಿಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬಂದಿರೋದು ಬಿಕಾಸ್ ನನಗನ್ಸೋದು ಏನೋ ಮುಖ್ಯವಾದ ಸ್ಥಾನದಲ್ಲಿರಬೇಕಾದಂಥ ಸಮಾಜ ಕಲ್ಯಾಣ ಮಂತ್ರಿಗಳು ಅವರು ಈ ಒಂದು ಒಳ ಮೀಸಲಾತಿಯ ಪೂರಕವಾದಂಥ ಕೆಲಸವನ್ನು ಸರಿಯಾಗಿ ನಿಭಾಯಿಸಲಿಲ್ಲ, ಇವರು ಕಾಳಜಿ ಇರಲಿಲ್ಲ ಅನ್ನೋಂಥದ್ದು ಬಹುಶಃ ರಾಜ್ಯ ಸರ್ಕಾರನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಒಂದು ರೀತಿಯಲ್ಲಿ ಕಗ್ಗಂಟಾಗಿ ಸಿಲುಕಿದ್ದಂತಹ ಒಳ ಮೀಸಲಾತಿಯನ್ನು ಈಗ ಬಿಡಿಸ್ಕೊಂಡಿದೆ ಅಂತ ಹೇಳ್ಬೋದು. ಆದರೆ ಅದು ಸರಿಯಾದ ತೀರ್ಮಾನವ? ಈ ತೀರ್ಮಾನ ಎರಡೂ ಸಮುದಾಯಗಳಿಗೆ, ವಿಶೇಷವಾಗಿ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯಗಳಿಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಅದರಲ್ಲೂ ವಂಚಿತ ಅಲೆಮಾರಿ ಸಮುದಾಯಕ್ಕೆ ನಿಜಕ್ಕೂ ಇದು ನ್ಯಾಯಯುತ ತೀರ್ಮಾನವ? ಈ ಎಲ್ಲ ವಿಚಾರಗಳ ಕುರಿತು ಮಾತನಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಳ ಮೀಸಲಾತಿ ಹೋರಾಟಗಾರರಾಗಿರುವಂತಹ ಬಸವರಾಜ್ ಕೌತಾಳ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನೀವು ಏನೊಂದು 35 ವರ್ಷದಿಂದ ಈ ಒಳ ಮೀಸಲಾತಿ ಹೋರಾಟದಲ್ಲಿ ಇರ್ಬೋದು. 1991-92ರಿಂದನೂ ಈ ಒಳ ಮೀಸಲಾತಿ ಹೋರಾಟವನ್ನು ನೋಡ್ಕೊತ ಬಂದಿದ್ದೀರಾ, ಅದರ ಮುಂಚೂಣಿಯಲ್ಲಿದ್ದೀರಾ. ಇವತ್ತು ಬಹಳ ಪ್ರಮುಖವಾದ ಮುನ್ನೆಲೆಯ ಹೋರಾಟಗಾರರಾಗಿದ್ದೀರಾ. ಈ ತೀರ್ಮಾನದ ಬಗ್ಗೆ ಮೊದಲ ರಿಯಾಕ್ಷನ್ ಏನು ಸರ್? ಒಂದು ಮೊನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ತೀರ್ಮಾನ, ಅದು ವಿಶೇಷವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಸಚಿವ ಸಂಪುಟವನ್ನು ಕರೆದು ಚರ್ಚೆ ಮಾಡಿ ಅದಕ್ಕೆ ಒಂದು ತಾರ್ಕಿಕವಾದಂಥ ಪರಿಹಾರ ಕಂಡುಕೊಳ್ಬೇಕನ್ನುವಂಥದ್ದು ಸರ್ಕಾರದ ಒಂದು ಕಾಳಜಿ ಏನಿದೆ ಅಥವಾ ಆ ಥರದ ಒಂದು ಕಳಕಳಿ ಏನಿದೆ, ಖಂಡಿತವಲ್ಲ ಅದನ್ನು ನಾವು ಈ ಸಂದರ್ಭಕ್ಕೆ ಸ್ವಾಗತ ಮಾಡ್ತಾ ಇದ್ವಿ. ಬಟ್ ಆದರೆ ಬಹುಶಃ ಅದೇ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವ ವಿಚಾರದಲ್ಲಿ ಈ ಸರ್ಕಾರ ನಡೆಸಿಕೊಂಡಿರುವಂಥ ರೀತಿ ನೀತಿಗಳನ್ನು ನೋಡಿದರೆ ನಮಗೆ ಸರ್ಕಾರದ ಬಗೆಗಿನ ಆ ಕಾಳಜಿ ಅಥವಾ ಸರ್ಕಾರದ ಬಗೆಗಿನ ಅನುಕಂಪ, ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ನಡೆದುಕೊಂಡ ರೀತಿಯನ್ನು ನೋಡಿದ್ರೆ ನಮಗೆ ತುಂಬಾ ಬೇಸರ ಆಗಿತ್ತು. ಹೌದು, ಇವತ್ತಿಗೂ ತುಂಬ ಬೇಸರ ಇದೆ. ಯಾಕಂತೇಳಿದರೆ ಇದನ್ನು ಒಂದು ಕಾಲಮಿತಿ ಒಳಗಡೆ ಈ ಸಮಸ್ಯೆಯನ್ನು ಬಗೆಹರಿಸಿ ವಂಚಿತ ಸಮುದಾಯಗಳಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮತ್ತು ಕ್ಯಾಬಿನೆಟ್ಟು ಒಂದು ನ್ಯಾಯಸಮ್ಮತವಾದಂಥ ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥ ಒಂದು ಭಾಳ ಭರವಸೆಯಲ್ಲಿದ್ದೀವಿ. ಹಾಗಾಗಿ ನಮಗೆ ಚುನಾವಣಾ ಪೂರ್ವದಲ್ಲಿ ಏನು ಈ ಸರ್ಕಾರ ಒಂದು ಭರವಸೆಯನ್ನು ಕೊಟ್ಟಿತ್ತು, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಬಂದು ಮೊದಲನೇ ಅಧಿವೇಶನದಲ್ಲಿ ಈ ಸಮಸ್ಯೆಗೆ ಒಂದು ತಾತ್ವಿಕವಾದಂಥ ಪರಿಹಾರವನ್ನು ನಮ್ಮ ಸರ್ಕಾರ ಹುಡುಕುತ್ತೆ ಮತ್ತು ಪರಿಹಾರವನ್ನು ಕೊಡುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಆದರೆ ಈಗ ಸರಿಸುಮಾರು 3 ವರ್ಷ ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ಹೌದು, ಇವತ್ತಿಗೂ ಕೂಡ ಕಳೆದ ಮೊನ್ನೆ ನಡೆದಿರುವಂಥ ಸಚಿವ ಸಂಪುಟದ ತೀರ್ಮಾನವೂ ಕೂಡ ನಮಗೆ ಒಂದು ಪರಿಪೂರ್ಣವಾದಂಥ ನ್ಯಾಯ ಕೊಟ್ಟಿದ್ದಾರ ಅನ್ನುವಂಥದ್ದು ಇನ್ನೂ ಅದು ಒಂದು ಏನೋ ಭರವಸೆಯಾಗಿ ಉಳಿದಿದೆ. ಆದರೆ ಬಟ್ ಒಂದು ಏನು
17% ಮಾಡಿರುವಂಥ ಮೀಸಲಾತಿ ಮೀಸಲಾತಿಯ ಒಂದು ಏನು ವರ್ಗೀಕರಣವನ್ನು ಕೈಬಿಟ್ಟು ಇದ್ದಕ್ಕಿದ್ದಾಗೆ 15%ಗೆ ನಾವು ಮೀಸಲಾತಿ ಇಲ್ದಿರೇ ನಾವು ಉದ್ಯೋಗವನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಒಂದು ಕೆಟ್ಟ ನಿರ್ಧಾರ ಇದೆಯಲ್ಲ ಸರ್ಕಾರದ್ದು, ಅದು ಸರ್ಕಾರಕ್ಕೆ ಭಾಳ ದೊಡ್ಡ ಬಹುಶಃ ಒಂದು ರೀತಿಯ ವಂಚಿತ ಸಮುದಾಯಗಳ ಶಾಪ ಅದು. ಅಲ್ಲ ಸರ್, ಭಾಳ ವಂಚನೆ ಮಾಡಿದ್ದಾರೆ. ಅಲ್ಲ 17% ಈ ಹಿಂದೆನೇ ಹಂಚಿಕೆ ಮಾಡಿದ್ರು, 665 ಅನ್ನುವ ಆಧಾರದ ಮೇಲ್ಗಡೆ ಹಂಚಿಕೆ ಮಾಡಿದ್ರು. ಅದಕ್ಕೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಕೋರ್ಟ್ಗೆ ಹೋದ್ರು. ಅಲೆಮಾರಿ ಸಮುದಾಯ ಆಗಿರ್ಬೋದು, ಮಾದಿಗ ಸಮುದಾಯ ಮತ್ತು ಬಲಗೈ ಸಮುದಾಯನೂ ಕೋರ್ಟ್ಗೆ ಹೋಯ್ತು. ಅದ ನಂತರ ಪ್ರತಿಭಟನೆಗಳು ನಡೆದವು ದೊಡ್ಡ ಮಟ್ಟದಲ್ಲಿ. ಮಾದಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತು. ಅದಾದ ನಂತರ ಬಲಗೈ ಸಮುದಾಯ ಒಂದು ರೀತಿ ಶಕ್ತಿ ಪ್ರದರ್ಶನದಂತೆ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಕಳೆದ ತಿಂಗಳೇ ಇತ್ತು ಈಗ ಇದು ವಿಶೇಷ ಕ್ಯಾಬಿನೆಟ್ ಒಳ ಮೀಸಲಾತಿ ವಿಚಾರವಾಗಿ. 27ನೇ ತಾರೀಕು ಇತ್ತು. ಅದನ್ನು ಎಲೆಕ್ಷನ್ನ ನೆಪ ಹೇಳಿ ಏನೇನೋ ನೆಪಗಳನ್ನು ಹೇಳಿ ಮುಂದಕ್ಕೆ ಆಗ್ತಾ ಬಂದರು. ಅಂತಿಮವಾಗಿ ಈಗ 5.25, 5.25 ಮತ್ತು 4.5 ಅನ್ನುವ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಅಂದರೆ ನನಗನ್ಸೋದು ನಿಜಕ್ಕೂ ಈ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಇತ್ತು ಅಂದರೆ ನಾಗಮೋಹನ್ ದಾಸ್ ವರದಿಯನ್ನೇ ಯಥಾವತ್ತು ಜಾರಿ ಮಾಡ್ಬೋದಿತ್ತು. ಇವರು ಮತ್ತೆ ಸಿಲ್ಕೊಂಡ್ರು. 17%ಅಲ್ಲಿ 665 ಕೊಟ್ಟರು, ಈಗ 15%ಗೆ ತಂದಿದ್ದಾರೆ. ಈಗ 15ರಲ್ಲಿ ಕೊಟ್ಟಿರೋದ್ರಲ್ಲಿ ಸಮಸ್ಯೆ ಏನು ಅಂತ ಈಗ, ಯಾಕಂದರೆ 17ಕ್ಕೆ ಕಾನೂನಿನ ಮಾನ್ಯತೆ ಇರಲಿಲ್ಲ. ಅದನ್ನು 9th ಶೆಡ್ಯೂಲಿಗೆ ಸೇರಿಸಬೇಕು ಅನ್ನುವ ಬೇಡಿಕೆ ಕೂಡ ಇತ್ತು. BJP ಬೊಮ್ಮಾಯಿ ಸರ್ಕಾರ ಇನ್ನೇನು ಸರ್ಕಾರ ಅಂದರೆ ಚುನಾವಣೆ ಎದುರಿಸಬೇಕು, ಆ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ದಲಿತ ಸಮುದಾಯಗಳನ್ನು ಒಲಿಸ್ಕೊಳ್ಳಿಕ್ಕೋಸ್ಕರ 17% ಮಾಡಿದ್ರು. ಅದನ್ನು BJP ಸರ್ಕಾರಕ್ಕೂ ಆ ನೈತಿಕತೆ ಇಲ್ಲ, ಅಂದರೆ ಅದಕ್ಕೆ ಕೇಳುವುದು. ಕಾಂಗ್ರೆಸ್ ಸರ್ಕಾರಕ್ಕೂ ಇಲ್ಲ. ಈಗ ನೀವೇನು ಹೇಳ್ತೀರಾ ಸರ್ ಇದಕ್ಕೆ? 15%ಗೆ ತಂದಿರೋದ್ರಿಂದ ಸಮಸ್ಯೆ ಏನು ಅಂತ? ಇಲ್ಲ, ಆ್ಯಕ್ಚುಲಾಗಿ ಈ ಮೂಲತಃವಾಗಿ ಈ 15% ಮೀಸಲಾತಿಯನ್ನು ಯಾಕೆ ಸರ್ಕಾರ ಆಲೋಚನೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಈಗಾಗಲೇ 17% ಮೀಸಲಾತಿ 2022ರಿಂದ ಈಗಾಗಲೇ ಜಾರಿಯಲ್ಲಿದೆ. ಅಂದಿನ BJP ಸರ್ಕಾರ, ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಹೆಚ್ಚಳವಾಗಿರ್ತಕ್ಕಂಥ ಮೀಸಲಾತಿ SCಗಳಿಗೆ 2% ಹೆಚ್ಚಳವಾಗಿದೆ, STಗಳಿಗೆ 4% ಹೆಚ್ಚಳವಾಗಿದೆ. ಅದು ಈಗಾಗಲೇ ಸರ್ಕಾರದ ಸುತ್ತೋಲೆಯಾಗಿ ಸರ್ಕಾರದ ರಾಜ್ಯಪತ್ರ ಹೊರಡಿಸಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಈಗಾಗಲೇ ಅನುಷ್ಠಾನ ಆಗೋಗ್ಬಿಟ್ಟಿದೆ ಅದು. ಹೌದು. ಹಾಗಾಗಿ ಅದನ್ನೇ ಬಹುಶಃ ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ 17ಕ್ಕೆ ಮಾಡಬೇಕಾ 15ಕ್ಕೆ ಮಾಡಬೇಕಂತ ಬಂದಾಗ ಹಲವಾರು ಕಾನೂನು ಸಲಹೆಗಳನ್ನು ತೆಕ್ಕೊಂಡು ಮತ್ತು ಬೇರೆ ಬೇರೆ ಸಾಮಾಜಿಕ ತಜ್ಞರ ಅಭಿಪ್ರಾಯಗಳನ್ನು ತೆಕ್ಕೊಂಡು, ಅಧಿಕಾರಿಗಳ ಅಭಿಪ್ರಾಯಗಳನ್ನು ತೆಕ್ಕೊಂಡು, ಇಲ್ಲ ನಾವು ಈಗಾಗಲೇ ಅನುಷ್ಠಾನ ಆಗಿರ್ತಕ್ಕಂಥ ಮೀಸಲಾತಿ ಏನಿದೆ ಆ ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ತರೋದು ತುಂಬ ಸೂಕ್ತವಾದದ್ದು, 17ಕ್ಕೆ ಒಳ ಮೀಸಲಾತಿಯನ್ನು ಮಾಡೋದು ತುಂಬ ಸೂಕ್ತವಾದದ್ದಂತ ಅಭಿಪ್ರಾಯ ತೆಕ್ಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ನವೆಂಬರಲ್ಲಿ ಏನು ಅಧಿವೇಶನದಲ್ಲಿ ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಿ ಒಂದು ಬಿಲ್ಲು ಕೂಡ ಮಂಡನೆಯಾಯಿತು. ಆ ಬಿಲ್ಲು ರಾಜ್ಯಪಾಲರಿಗೂ ಕಳಿಸಿದ್ರು. ರಾಜ್ಯಪಾಲರಿಂದ ಕೆಲವು ಕಾರಣಾಂತರದಿಂದ ಕೆಲವು ಅಭಿಪ್ರಾಯಗಳನ್ನು ಕೇಳಿದ್ರು, ವಾಪಸ್ ಕಳಿಸಿದ್ರು ಸರ್ಕಾರಕ್ಕೆ. ಮತ್ತೆ ಸರ್ಕಾರ ಅವರ ಅಭಿಪ್ರಾಯಕ್ಕೆ ತಕ್ಕಂತೆ ಮತ್ತೆ ರಾಜ್ಯಪಾಲರಿಗೆ ಮತ್ತೆ ವಾಪಸ್ ಕಳಿಸಿದ್ರು. ಆಗ ರಾಜ್ಯಪಾಲರು ತುರ್ತಾಗಿ ಅದರ ಒಟ್ಟು ಅಭಿಪ್ರಾಯಗಳನ್ನು ನೋಡಿ ಮತ್ತೆ ಅವರು ಆಯಿತು ಇದನ್ನು ಅನುಮೋದನೆ ಮಾಡಿ ಸಹಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ರು. ರಾಜ್ಯ ಸರ್ಕಾರಕ್ಕೆ ಕಳಿಸಿದ 1-2 ದಿನದಲ್ಲೇ ಮತ್ತೆ ನೀವು ಇದ್ದಕ್ಕಿದ್ದಂಗೆ 50% ಮೀಸಲಾತಿಯನ್ನು ನಾವು ಹಳೆ ಮೀಸಲಾತಿಯನ್ನೇ ಮುಂದುವರಿಸ್ತು ಅಂತೇಳಿ ಮತ್ತು ಈ ಬಹುಶಃ ಆ ಸಂದರ್ಭದಲ್ಲಿ ಧಾರವಾಡದಲ್ಲಿ ಹಲವಾರು ವರ್ಷಗಳಿಂದ ನಿರುದ್ಯೋಗಿ ಯುವಕರು ಏನಿದ್ದಾರೋ, ಉದ್ಯೋಗಾಕ್ಷಿಗಳು ಏನಿದ್ದಾರೋ ಅವರೆಲ್ಲರೂ ಕೂಡ ನಮಗೆ ಉದ್ಯೋಗಗಳು ಬೇಕು ಅಂದ್ಕೊಂಡು ಸರ್ಕಾರವನ್ನು ಸದಾ ಒತ್ತಾಯ ಮಾಡ್ತಾ ಬಂದಂಥವ್ರು. ಆ ಸಂದರ್ಭದಲ್ಲಿ ಆ ಹೋರಾಟದ ಒಂದು ಭಾಗವಾಗಿ ಸರ್ಕಾರ ಅದನ್ನು ನೆಪ ಇಟ್ಕೊಂಡು ಇಲ್ಲ ಇದು ಕೋರ್ಟಲ್ಲಿದೆ, 17% ಕೋರ್ಟಲ್ಲಿದೆ, ವಿಶೇಷವಾಗಿ ಅಲೆಮಾರಿ ಸಮುದಾಯಗಳು ಕೋರ್ಟಿಗೆ ಹೋಗಿದ್ದಾರ ಮತ್ತು 56% ಮೀಸಲಾತಿಯ ವಿಚಾರದಲ್ಲಿ ಕೋರ್ಟಲ್ಲಿ ಪ್ರಶ್ನೆ ಹಾಕಿದ್ದಾರೆ ಹೈಕೋರ್ಟಲ್ಲಿ. ಹಾಗಾಗಿ ಇವೆಲ್ಲವುಗಳನ್ನ ಇಟ್ಕೊಂಡು ನಾವು 15% ಮೀಸಲಾತಿಯನ್ನು ನಾವು ಮುಂದುವರಿಸ್ತೀವಿ, ಹಳೆ ಮೀಸಲಾತಿಯನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ನಮ್ಗೇನು ವಿರೋಧ ಇರಲಿಲ್ಲ. 15% ಮೀಸಲಾತಿಯನ್ನೇ ನೀವು ಮುಂದುವರಿಸ್ರಿ, ನಮ್ಗೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ತಕರಾರಿಲ್ಲ. ಆದರೆ 15%ಗೆ ಒಳ ಮೀಸಲಾತಿ ಇಲ್ಲ ಅನ್ನುವಂಥ ನೀತಿಯನ್ನು ಏನು ಸರ್ಕಾರ ಅವತ್ತು ತೀರ್ಮಾನ ಮಾಡಿದ್ರಲ್ಲ, ಅವತ್ತೇ ಸರ್ಕಾರ ಸೂಸೈಡ್ ಮಾಡಿಕೊಂಡ್ರು. ಸರ್ಕಾರ ಕೊಟ್ಟ ಮಾತಿಗೆ
ಏನೋ ಮಾತು ತಪ್ಪಿಕೊಂಡ್ರು, ವಚನ ಭ್ರಷ್ಟರಾದರು ಮತ್ತು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ರು ಅದಕ್ಕೆ ಬಹಳ ತದ್ವಿರುದ್ಧವಾಗಿ ನಡ್ಕೊಂಡ್ರು. ಹಾಗಾಗಿ ಬಹುಶಃ ಕೋರ್ಟಿನ ಆದೇಶವನ್ನೇ ಉಲ್ಲಂಘನೆ ಮಾಡಿದ್ರು. ಹೌದು, ವಿಶೇಷವಾಗಿ ಕೋರ್ಟಿನ ಆದೇಶವನ್ನ ಇವರು ಉಲ್ಲಂಘನೆ ಮಾಡಿದ್ರು. ಆಯ್ತು, ಈಗ ಏನಾಗಿದೆ, ಕೋರ್ಟಲ್ಲಿ ಈಗೆಲ್ಲ ಹೋಗಿದಾರಲ್ಲ, ಕೋರ್ಟಲ್ಲಿ ಬಹುಶಃ ಏನು ಅಲೆಮಾರಿ ಸಮುದಾಯಗಳು ಹೋಗಿದ್ದಾರೆ. ಅಲೆಮಾರಿ ಸಮುದಾಯಗಳು ಹೋಗಿರುವಂಥ ಸಂದರ್ಭದಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಂಥ ಕಾನೂನು ಸಲಹೆಗಾರರು, ಸಂಬಂಧಪಟ್ಟಂಥ AG ಅವರು, ಸಂಬಂಧಪಟ್ಟಂಥ ಕಾನೂನು ಇಲಾಖೆಯವರು ಅದಕ್ಕೆ ಅಬ್ಜೆಕ್ಷನ್ ಫೈಲೇ ಮಾಡಲಿಲ್ಲ. ಹೌದು ಹೌದು, ಯಾರು ಅಪೀಲ್ ಹಾಕಿದ್ರು ಅವರಿಗೆ ಬೇಕಾಗಿರುವಂಥ ಒಂದು ಸ್ಪಷ್ಟನೆ ಕೊಟ್ಟು ಆ ಕೇಸನ್ನು ವಿಡ್ರಾ ಮಾಡಿಸ್ಬೋದು. ಎರಡನೇದು 56%ಗೆ ಏನು ಇವತ್ತು ಕೆಲವರು ಏನು 50% ಸೀಲಿಂಗಿನ ಮೀರಬಾರ್ದಂತ ಯಾರು ಕೋರ್ಟಿಗೆ ಹೋಗಿದ್ರು ಅವ್ರಿಗೂ ಕೂಡ ಸರ್ಕಾರ ಒಂದು ಸಮರ್ಪಕವಾದಂಥ ಉತ್ತರ ಕೊಡಬಹುದಾಗಿತ್ತು ಎಲ್ಲಿ ಕೋರ್ಟಲ್ಲಿ. ಯಾಕಂದರೆ ಈಗ ಹಲವಾರು ರಾಜ್ಯಗಳಲ್ಲಿ ತುಂಬ 50 ಮೀರಿರುವಂಥ ಈಗಾಗಲೇ ಮೀಸಲಾತಿ ಜಾರಿಯಲ್ಲಿದೆ. ಹೌದು, ಕೇಂದ್ರ ಸರ್ಕಾರದಲ್ಲೇ 50 ಮೀರಾಗಿದೆ. ಈಗಾಗಲೇ 10% 10% ಏನು ಇವತ್ತು ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ತರಾತುರಿಯಲ್ಲಿ EWS ಆಲ್ಮೋಸ್ಟ್ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಅಂತ ನಾವು ಮೀಸಲಾತಿಯನ್ನು ಕೊಡ್ತೀವಂತೇಳಿ ಅದನ್ನು ಈಗಾಗಲೇ 50% ಮೀರನ್ನು ಹೋಗಿ ಈಗಾಗಲೇ ಕೇಂದ್ರ ಸರ್ಕಾರನೇ ವೈಲೇಟ್ ಮಾಡಿದೆ. ಹಾಗಾಗಿ ಇಷ್ಟೆಲ್ಲ ಇರುವಾಗ ಅವೆಲ್ಲ ಅಂಶಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೋರ್ಟ್ಗಳಿಗೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು, ದತ್ತಾಂಶಗಳನ್ನು, ಮಾಹಿತಿಗಳನ್ನು ಅಲ್ಲಿ ಸ್ಪಷ್ಟನೆ ಕೊಡ್ಬೋದಾಗಿತ್ತು. 50%ಗೆ ಹೋಗ್ಬೇಕಾದ ಅಗತ್ಯನೇ ಇರಲಿಲ್ಲ. ಹಾಗಾಗಿ 50%ಗೆ ಹೋಗಿರೋದಿದೆಲ್ಲ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿರೋಧಿ ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿಯನ್ನು ಅವತ್ತು ತೀರ್ಮಾನ ತೆಕ್ಕೊಂಡ್ರು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಹಾಗಾಗಿ ಅದಕ್ಕೆ ಇಡೀ ಸರ್ಕಾರ ಕಾರಣನ ಅಥವಾ ಅದು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಈ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥ ಒಂದು ಪ್ರಮುಖವಾದಂಥ ಇಲಾಖೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಾದೇವಪ್ಪ ಅವರು, ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಜವಾಬ್ದಾರಿಯನ್ನು ಇರುವಂಥವರು ಇದ್ದಕ್ಕಿದ್ದಾಗೆ 1 ದಿನದಲ್ಲಿ 2 ದಿನದಲ್ಲಿ ಕೋರ್ಟಲ್ಲಿದೆ ಅನ್ನೋಂಥ ಒಂದೇ ಒಂದು ನೆಪಗಳನ್ನು ಇಟ್ಕೊಂಡು ನೀವು 17%ನ್ನು ಪೂರ್ತಿ ಮೂಲಿಗೆ ತಳ್ಳಿ ಅಥವಾ ಕಾಯ್ದೆ ಮಾಡಿದ್ದನ್ನು ಕೂಡಲೇ ಅದನ್ನು ಏನು ನಿರ್ಲಕ್ಷ್ಯ ಮಾಡಿ, ರಾಜ್ಯಪಾಲರಿಂದ ಏನು ಅಂಕಿತ ಆಗಿರ್ತಕ್ಕಂಥದ್ದನ್ನು ಕೂಡಲೇ ನಿರ್ಲಕ್ಷ್ಯ ಮಾಡಿ, ಅದನ್ನು ವೈಲೇಟ್ ಮಾಡಿ, ನೀವು ಸಂವಿಧಾನದ ವಿರೋಧಿ ಆಲೋಚನೆ ಮಾಡಿ, ಮತ್ತು ನೀವು ಹಳೆ ಮೀಸಲಾತಿ ಅಡಿಯಲ್ಲಿ ನಾವು ಏನು 56,000 ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತುವಂಥ ಹೊರಟ್ರಲ್ಲ, ಅದು ಇಡೀ ಸಾಮಾಜಿಕ ನ್ಯಾಯದ ವಿರೋಧಿ, ಸಂವಿಧಾನದ ವಿರೋಧಿ ತೀರ್ಮಾನವನ್ನು ತೆಕ್ಕೊಂಡ್ರು. ಆದ್ರೂ ಇಡೀ ಇದು ಈ ಸಾಮಾಜಿಕ ನ್ಯಾಯದ ವಿರೋಧಿ ತೀರ್ಮಾನ ಸಮಾಜ ಕಲ್ಯಾಣ ಇಲಾಖೆ ತಗೊಂಡು ಈಗಲೇ ಅಲ್ಲ, ಕೋರ್ಟ್ ಆದೇಶ ಯಾವತ್ತು ಬಂತು 2024 ಆಗಸ್ಟ್ 1ನೇ ತಾರೀಕು, ಅವಾಗೇ ಈ ಸಾಮಾಜಿಕ ನ್ಯಾಯದ ವಿರೋಧಿ ನಡೆ ಆಯಿತು. ಯಾಕಂದರೆ ಅದಾಗಿ 2-3 ತಿಂಗಳಾದರೂ ಆಯೋಗವನ್ನು ರಚನೆ ಮಾಡಲಿಲ್ಲ. ರಚನೆ ಮಾಡಿದ ಆಯೋಗಕ್ಕೆ, ನಾಗಮೋಹನ್ ದಾಸ್ ಆಯೋಗಕ್ಕೆ ಒಂದು ಕಚೇರಿ ಕೊಡಲಿಲ್ಲ ಅಂತ ವ್ಯಾಪಕವಾಗಿ ಇಡೀ ರಾಜ್ಯಾದ್ಯಂತ ಚರ್ಚೆ ಆಯಿತು. ಅದು ಕೊಡಬೇಕಾದ ಜವಾಬ್ದಾರಿ ಯಾರ್ದು? ಸಮಾಜ ಕಲ್ಯಾಣ ಇಲಾಖೆದು. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಒಳ ಮೀಸಲಾತಿ ಜಾರಿ ಆಗುವ ಯಾವುದೇ ಇಚ್ಛೆ ಇರಲಿಲ್ಲ ಅಂತ ಅನಿಸುತ್ತೆ ಇಲ್ಲಿವರೆಗೂ. ಇದು ಬಹಳ ಸತ್ಯ, ಇದು ಬಹಳ ಸತ್ಯ. ಇದು ಪ್ರತಿ ಸಂದರ್ಭದಲ್ಲಿ ನಾವು ಸುಮ್ಮನೆ ಅವ್ರ ಮೇಲೆ ಒಂದು ರೀತಿ ಅಪಾದನೆ ಮಾಡ್ತಾ ಇಲ್ಲ, ಸುಳ್ಳುಗಳನ್ನು ಹೇಳ್ತಾ ಇಲ್ಲ, ಅಥವಾ ಅವರ ವಿರುದ್ಧ ನಮಗೆ ಪೂರ್ವಪೀಡಿತ ಆಲೋಚನೆಯೂ ನಮಗಿಲ್ಲ, ಸಿಟ್ಟೂ ಇಲ್ಲ, ವೈಯಕ್ತಿಕವಾದ ಯಾವ ಸಿಟ್ಟೂ ಇಲ್ಲ, ದ್ವೇಷನೂ ಇಲ್ಲ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆದ ನಂತರ ಅಥವಾ ಸುಪ್ರೀಂ ಕೋರ್ಟು 2024ರಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತೋ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥದ್ದು ಆಯಾ ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಅದಕ್ಕೆ ಬೇಕಾಗಿರುವಂಥ ನಿಖರವಾದಂಥ ದತ್ತಾಂಶಗಳನ್ನು ಇಟ್ಕೊಂಡು, ಮಾಹಿತಿಗಳನ್ನು ಇಟ್ಕೊಂಡು ಆಯಾ ರಾಜ್ಯ ಸರ್ಕಾರಗಳು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂದ್ಕೊಂಡು ಭಾಳ ಸ್ಪಷ್ಟವಾದಂಥ ತೀರ್ಪನ್ನು ನೀಡಿತು. ಆ ತೀರ್ಪನ್ನು ಸ್ವಾಗತ ಮಾಡೋದಕ್ಕೆ ಇವರು ಭಾಳ ಮೀನಾಮೇಷ ಎಣಿಸಿದ್ರು. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಕೂಡಲೇ ಏನೋ ಅದನ್ನು ಸ್ವಾಗತ ಮಾಡಿದರು, ಅಟ್ಲೀಸ್ಟ್ ಅದು ರಿಯಲೈಸ್ ಮಾಡಿದರು. ಒಂದು ಸುಪ್ರೀಂ ಕೋರ್ಟು ಒಂದು ತೀರ್ಪು ಕೊಟ್ಟಿದೆ ಅಂದರೆ ರಾಜ್ಯ ಸರ್ಕಾರ ಅದನ್ನು ಮನ್ನಣೆ ಮಾಡಬೇಕು, ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಅದನ್ನು ಯಾವ ಕಾರಣಕ್ಕೋಸ್ಕರ ನಿರ್ಲಕ್ಷ್ಯ ಮಾಡಲ್ಲ ಅಂತ ಹೇಳಿದರು. ಆದರೆ ಅದರ ನಂತರ ಸಮಾಜ ಕಲ್ಯಾಣ ಮಂತ್ರಿ ಇಲ್ಲ, ತೀರ್ಪು ಕೊಟ್ಟ ತಕ್ಷಣವೇ ನಾವು ಎಲ್ಲವುಗಳನ್ನು ಜಾರಿಗೆ ತರಬೇಕು ಅನ್ನುವಂಥ ವಿತಂಡವಾದವನ್ನು ಮಾತಾಡಿದರು. ಇದ್ದಕ್ಕಿದ್ದಂಗೆ ನಾವು ಅದನ್ನೆಲ್ಲ ನೋಡ್ತೀವಿ, ಸರ್ಕಾರ ಪರಿಶೀಲನೆ ಮಾಡುತ್ತೆ,
ತೀರ್ಪು ಕೊಟ್ಟಿದ್ದ ತಕ್ಷಣ ನಾವು ಅದನ್ನು ಜಾರಿಗೆ ತರೋದಕ್ಕೆ ಆಗಲ್ಲ. ಹಾಗಾಗಿ ಈ ರೀತಿಯಲ್ಲಿ ಇಡೀ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಚಿವರು ಭಾಳ ಒಂದು ವಿರೋಧವನ್ನವಾಗಿ ನಡೆಸಿಕೊಂಡ್ರು. ಇದು ಯಾವ ಕಾರಣಕ್ಕೂ ನನ್ನ ಅವಧಿ ಒಳಗಡೆ ಒಳ ಮೀಸಲಾತಿ ಜಾರಿಗೆ ಮಾಡಬಾರ್ದು ಅನ್ನುವಂಥ ಒಂದು ಇಚ್ಛಾಶಕ್ತಿ ಅವ್ರಿಗಿತ್ತು. ಒಳ ಮೀಸಲಾತಿ ಪರವಾದ ಇಚ್ಛಾಶಕ್ತಿ ಇರಲಿಲ್ಲ ಅವ್ರಿಗೆ. ಅಲ್ಲ, ನನ್ನ ಅವಧಿ ಒಳಗಡೆ ಒಳ ಮೀಸಲಾತಿ ಜಾರಿ ಆದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗತ್ತೆ. ಬುದ್ಧ, ಬಸವ, ಅಂಬೇಡ್ಕರ್ ಮಾತನಾಡುವ ಮಹದೇವಪ್ಪನವರು ಈಗ ಸಾಮಾಜಿಕ ನ್ಯಾಯದ ಕುರಿತು ಯಾಕೆ ಮಾತಾಡಲಿಲ್ಲ? ಅಂದರೆ ಅವ್ರು ನೀವು ಹೇಳ್ತಿರೋ ಪ್ರಕಾರ ತನ್ನ ಅವಧಿ ಒಳಗಡೆ ಜಾರಿ ಆಗಬಾರ್ದು ಅಂದರೆ ಯಾವ ರೀತಿಯಲ್ಲಿ ಅದು ಅನ್ನುವಂಥ ನಮಗೆ, ಯಾಕಂತಂದರೆ ನಾವು ಅವ್ರ ಹತ್ರ ಮಾತಾಡಿದ್ವಲ್ಲ, ತುಂಬ ಸಾರಿ ಹೋಗಿ ನೀವು ಅಧಿಕೃತವಾದಂಥ ಸಮಾಜ ಕಲ್ಯಾಣ ಮಂತ್ರಿಗಳು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು, ನೀವು ಇದನ್ನು ಜಾರಿಗೆ ತರೋದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಏರ್ಪಾಡುಗಳನ್ನು, ಆ ಎಲ್ಲ ಕೆಲಸಗಳನ್ನು ಮತ್ತು ಆ ಇಚ್ಛಾಶಕ್ತಿಯನ್ನು ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಎಲ್ಲ ಸಮುದಾಯಗಳನ್ನು ಏನು ಐಕ್ಯತೆಗೊಳಿಸಬೇಕಾದಂಥ ತಾಯ್ತನ ಇತ್ತಲ್ಲ ಮತ್ತು ಆ ಥರದ ಹೃದಯವಂತಿಕೆ ಇತ್ತಲ್ಲ, ಅದು ಎಚ್ ಸಿ ಮಹದೇವಪ್ಪ ಅವರಿಗೆ ಬರಲೇ ಇಲ್ಲ. ಅದು ಬಹುಶಃ ಅದು ಯಾಕಂತ ನಮಗೆ ಗೊತ್ತಾಗಲಿಲ್ಲ. ಅವರಿಗೆ ಜಾತಿ ಪೀಡಿತವಾದಂಥ ಆಲೋಚನೆ ಇತ್ತು, ಅಥವಾ ಇದನ್ನು ಯಾವ ಕಾರಣಕ್ಕೋಸ್ಕರ ಜಾರಿಗೆ ತರಬಾರ್ದು ಅನ್ನುವಂಥದ್ದು, ಅಥವಾ ಸ್ವಜಾತಿ ಪ್ರೇಮ ಇತ್ತು, ನಮಗೆ ಒಂದು ಗೊತ್ತಾಗಲಿಲ್ಲ. ಆದರೆ ಅವರು ಮಾತಾಡೋದು ದಿನನಿತ್ಯ ನೋಡಿದ್ರು ಇಡೀ ಬುದ್ಧ, ಬಸವ, ಅಂಬೇಡ್ಕರ್, ಸಂವಿಧಾನ ಇವೆಲ್ಲವುಗಳು, ಇಡೀ ಡೆಮೋಕ್ರಸಿ ಅನ್ನೋದ್ರ ಬಗ್ಗೆ ಅವರ ಇಡೀ ಕಾರ್ಯಕ್ರಮಗಳು ನೋಡಿದ್ರೆ ಒಳ ಮೀಸಲಾತಿ ಪರವಾದಂಥ ಕನಿಷ್ಠ ಮಟ್ಟದ, ಅವರು ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಿದ್ರೆ ವಿನ ಅವ್ರ ಅಂತರಾಳದಲ್ಲಿ ಒಳ ಮೀಸಲಾತಿ ಪರವಾದಂಥ ಒಂದು ಏನು ಒಪ್ಪಿಗೆ ಇರಲಿಲ್ಲ. ನಮ್ಗೆ ಎಷ್ಟೋ ಸಾರಿ ಅವ್ರು ನೋಡಿದ್ದೀವಿ. ಹಾಗಾಗಿ ಇವತ್ತಿಗೂ ಈ ಒಳ ಮೀಸಲಾತಿ ಇಡೀ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ, ಈ ರಾಜ್ಯ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬಂದಿರೋದು, ಈ ರಾಜ್ಯ ಸರ್ಕಾರದ ಬಹುಶಃ ರಾಜ್ಯ ಸರ್ಕಾರದ ವಿರುದ್ಧ ವಂಚಿತ ಸಮುದಾಯಗಳು ಇಷ್ಟು ಏನೋ ದೊಡ್ಡ ಮಟ್ಟದ ಪ್ರತಿಭಟನೆಗಳು, ರೋಷಗಳು, ಅಥವಾ ಬೀದಿ ಹೋರಾಟಗಳು, ಅಥವಾ ಈ ಸರ್ಕಾರವನ್ನು ಧಿಕ್ಕರಿಸುವಂಥದ್ದು, ಅಥವಾ ಈ ಸರ್ಕಾರದ ವಿರುದ್ಧ ಒಂದು ರೀತಿಯಲ್ಲಿ ದೊಡ್ಡ ಪ್ರತಿವಿರೋಧವನ್ನು ಒಡ್ಡಿರೋದು ಮತ್ತು ಕೆಟ್ಟ ಹೆಸರು ಬಂದಿರೋದು ಈ ಸರ್ಕಾರಕ್ಕೆ. ಬಿಕಾಸ್ ನನಗನ್ಸೋದು ಏನೋ ಮುಖ್ಯವಾದ ಸ್ಥಾನದಲ್ಲಿರಬೇಕಾದಂಥ ಸಮಾಜ ಕಲ್ಯಾಣ ಮಂತ್ರಿಗಳು ಅವರು ಈ ಒಂದು ಒಳ ಮೀಸಲಾತಿಯ ಪೂರಕವಾದಂಥ ಕೆಲಸವನ್ನು ಸರಿಯಾಗಿ ನಿಭಾಯಿಸಲಿಲ್ಲ, ಇವರು ಕಾಳಜಿರಲಿಲ್ಲ ಅನ್ನೋಂಥದ್ದು ಬಹುಶಃ ರಾಜ್ಯ ಸರ್ಕಾರನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸರ್, ಈ ಸಂದರ್ಭದಲ್ಲಿ ಎಸ್ಪೆಷಲಿ ಒಳ ಮೀಸಲಾತಿಗೆ ಅಂದರೆ ನೀವೇ ಹೇಳಿದಾಗೆ ಎಲ್ಲರನ್ನೂ ಒಳಗೊಂಡು ಈ ದಲಿತ ಸಮುದಾಯವನ್ನು ಒಗ್ಗಟ್ಟಾಗಿ ಐಕ್ಯತೆಯಿಂದ ತೆಗೆದುಕೊಂಡು ಹೋಗಬೇಕಾಗಿದ್ದಂಥ ಮಹದೇವಪ್ಪನವರಿಂದ ಇಂಥ ಪರಿಸ್ಥಿತಿ ಬಂದಿದೆ. ಈಗ 5 ಪಾಯಿಂಟ್, ನಾನು ಆಗಲೇ ಏನು ಹೇಳಿದೆ, 5.25, 5.25 ಮತ್ತು 4.5 ಕೊಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ಎರಡೂ ಸಮುದಾಯಗಳಿಗೆ ಒಪ್ಪಿಗೆ ಇದೆ ಅಂತ ಅನಿಸುತ್ತಾ ನಿಮಗೆ? ಈಗ ನೀವು ಹೇಳಿದ್ರೆ ಇದನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರೋ ತೀರ್ಮಾನವನ್ನು ನಾವು ಅಟ್ಲೀಸ್ಟ್ ಸ್ವಾಗತ ಮಾಡ್ತೀವಿ ಅಂತ. ಈಗ ಬಲಗೈ ಸಮುದಾಯಕ್ಕೂ ಇದು ಒಪ್ಪಿಗೆ ಇದೆ ಅನಿಸುತ್ತಾ? ಇದು ಬಲಗೈ ಸಮುದಾಯದ ಈ ಹೋರಾಟದ ಮುಂಚೂಣಿ ಇರತಕ್ಕಂಥ ಸ್ವಾಮೀಜಿಗಳು ಮತ್ತು ಇನ್ನಿತರ ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ಇದನ್ನು ಸ್ವಾಗತ ಮಾಡಿದ್ದಾರೆ. ಅವರಿಗೆ ಬೇಕಾಗಿದ್ದೇನಂತ ಹೇಳಿದ್ರೆ, ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯಾರು ನಿಜವಾಗಲೂ ಅವಕಾಶ ವಂಚಿತ ಸಮುದಾಯಗಳಿದ್ದಾರೋ ಅವರ ಜನಸಂಖ್ಯೆ ಆಧಾರದ ಮೇಲೆ, ಈಗ ಸುಪ್ರೀಂ ಕೋರ್ಟ್ ಹೇಳೋದೇನು, ಅವರ ಹಿಂದುಳಿದಿರುವಿಕೆ, ಅವರು ಯಾವ್ಯಾವ ಯಾವ್ಯಾವ ಕ್ಷೇತ್ರದಲ್ಲಿ ವಂಚಿತರಾಗಿದ್ದಾರೆ ಮತ್ತು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೋ ಅದರ ಆಧಾರದ ಮೇಲೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ, ಅವರವರ ಸ್ಥಿತಿಗತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ರಂತ ಹೇಳಿದರು. ಎಲ್ಲ ಆಯೋಗಗಳು, ಜಸ್ಟಿಸ್ ಸದಾಶಿವ ಆಯೋಗ, ಜಸ್ಟಿಸ್ ಮಾಧುಸ್ವಾಮಿ ವರದಿ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಕೂಡ ಮಾದಿಗ ಸಮುದಾಯಗಳಿಗೆ 6 ಕೊಡಬೇಕು ಅನ್ನೋಂಥದ್ದು ಎಲ್ಲ ವರದಿಯಲ್ಲಿ ಹೇಳಿದೆ. ಬಲಗೈ ಸಮುದಾಯದ ಅವರಿಗೆ ಎಲ್ಲ ಬಹುಶಃ ಮಾಧುಸ್ವಾಮಿ ಬಿಟ್ಟರೆ ಅವರು 5 ಕೊಟ್ಟಿದ್ದರು. ಉಳಿದಿರೋದು ಜಸ್ಟಿಸ್ ಸದಾಶಿವ ಅವರು ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ 5 ಕೊಟ್ಟಿದ್ರು ಅವರು. ಯಾಕಂದರೆ ಅವರ ಆರ್ಥಿಕ ಸ್ಥಿತಿಗತಿಗಳು, ಅವರ ಸಾಮಾಜಿಕ ಸ್ಥಿತಿಗತಿಗಳು, ಉದ್ಯೋಗಗಳು, ಶಿಕ್ಷಣಗಳು ಮತ್ತು ಅವರ ಸಂಖ್ಯೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರು ವರ್ಗೀಕರಣವನ್ನು ಮಾಡಿ ಅವ್ರಿಗೆ 5% ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಬಹುಶಃ ಸರ್ಕಾರ ಒಪ್ಪಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೈಜವಾದಂಥ ಶಿಫಾರಸನ್ನು ಒಪ್ಪಿ ಜಾರಿಗೆ ತಂದುಬಿಟ್ಟಿದ್ರೆ ನಿಜವಾಗಲೂ ಒಂದು ಸಾಮಾಜಿಕ ನ್ಯಾಯದ ಸರ್ಕಾರ ಆಗ್ತಿತ್ತು. ಇದು ಖಂಡಿತವಾಗಲೂ ಒಂದು ರೀತಿಯಲ್ಲಿ ಇದು ಸಮಾಧಾನ ಮಾಡುವಂಥ ಸರ್ಕಾರ.
ನೀವು ಆಗ್ಲೇ ಏನ್ ಅವ್ರಿಗೂ ಹೇಳಿದ್ರಿ? ಕೂಡ ಸಮಾಧಾನ ಮಾಡಬೇಕು, ಮಾದಿಗ ಸಮುದಾಯಗಳಿಗೂ ಸಮಾನ ಮಾಡಬೇಕು. ನಾವು ಅದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ವಿರೋಧಿಲ್ಲ. ನೀವಾಗಲೇ ಹೇಳಿದ್ರಿ ಅಂದರೆ ಬಲಗೈ ಸಮುದಾಯದ ಮುಂಚೂಣಿಯಲ್ಲಿರುವಂಥ ಅದರ ಸ್ವಾಮೀಜಿಗಳಾಗಿರ್ಬೋದು, ಅದರ ನಾಯಕರು ಅಂದರೆ ಈಗ ಬಂದಿರುವ ತೀರ್ಮಾನವನ್ನು ಒಪ್ಕೊಂಡಿದ್ದಾರೆ ಅಂತ. ಇದೇ ನಾಯಕರು ಮತ್ತು ಇದೇ ಸ್ವಾಮೀಜಿಗಳು ಅದೇ ನಾನು ಆಗಲೇ ಹೇಳಿದಾಗೆ ಕಳೆದ ತಿಂಗಳು ಪ್ರತಿಭಟನೆಯಲ್ಲಿ ಅವ್ರು ಹೇಳ್ತಾರೆ ನಾಗಮೋಹನ್ ದಾಸ್ ವರದಿನೇ ಸರಿ ಇಲ್ಲ, ಇದು ಅನ್ಯಾಯದ ವರದಿ ಅಂತ ಹೇಳ್ತಾರೆ. ನೀವು ಹೇಳ್ತೀರಾ ಸಾಮಾಜಿಕ ನ್ಯಾಯದ ವರದಿ ಅಂತ. ಇಲ್ಲ, ಬಹುಶಃ ನನಗೆ ಗೊತ್ತಿದ್ದಂಗೆ ನಾನು ಜಸ್ಟಿಸ್ ಸದಾಶಿವ ಅವರು ವರದಿ ಓದಿದ್ದೀನಿ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಓದಿದ್ದೀನಿ. ಬಟ್ ನಮಗೆ ಮಾಧುಸ್ವಾಮಿ ಅವರ ವರದಿ ಏನು ಅಷ್ಟು ಸಮಗ್ರವಾಗಿ ಅಧ್ಯಯನ ನಡೆದಿರುವಂಥ ವರದಿ ಏನಲ್ಲ. ಕೆಲವು ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ಇದ್ದಕ್ಕಿದ್ದಂಗೆ ಅವರು ಮೆಥಮೆಟಿಕ್ಸನ್ನು ಇದು ಮಾಡಿ ಕೊಟ್ಬಿಟ್ರು. ಅದೇನು ಅಷ್ಟು ವೈಜ್ಞಾನಿಕವಾದಂಥ ಅಧ್ಯಯನಗಳು ಇದೇನು ಆಗಿರಲಿಲ್ಲ. ಜಸ್ಟಿಸ್ ಸದಾಶಿವ ಅವರ ಆಯೋಗ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಹಳ ಸಮರ್ಪಕವಾದಂಥ ಅಧ್ಯಯನಗಳನ್ನು ಮಾಡಿ, ಸರ್ವೆ ಮಾಡಿ, ಮಾಹಿತಿಗಳನ್ನು ಕ್ರೋಢೀಕರಿಸಿ ಸುಮಾರು 4,000ದಷ್ಟು ಅರ್ಜಿಗಳು, ಅಪೀಲ್ಗಳನ್ನು ತೆಕ್ಕೊಂಡಿದ್ದಾರೆ ಅವರು ಬೇರೆ ಬೇರೆ ಕಮ್ಯುನಿಟಿಗಳಿಂದ. ಹೌದು 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 101 ಜಾತಿಗಳ ಒಳಗಡೆ ಬರುವಂಥ ಪ್ರತಿಯೊಬ್ಬರೂ ಕೂಡ ಅವರು ಬಂದು ನಿಮ್ಮ ಅಹವಾಲುಗಳೇನಿದ್ದಾವೆ, ನಿಮ್ಮ ಸಮಸ್ಯೆಗಳೇನಿದ್ದಾವೆ ಆಯೋಗದ ಮುಂದೆಯೇ ನಿಮ್ಮ ಅರ್ಜಿಯನ್ನು ಸಲ್ಲಿಸಂತ ಹೇಳಿದಾಗ ಸುಮಾರು 4 ಲಕ್ಷದಷ್ಟು ಅರ್ಜಿಗಳನ್ನು ಕೊಟ್ಟಿದ್ದಾರೆ. 2 ಸಾರಿ ಅಲ್ಲ 3 ಸಾರಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅವರು ಮುಂದೆ ಹಾಕಿದ್ದಾರೆ. ಮತ್ತೆ ಎಲ್ಲ ಅಭಿಪ್ರಾಯಗಳನ್ನು ಎಲ್ಲೆಲ್ಲಿ ಮತ್ತೆ ಇನ್ನೂ ಸಮರ್ಪಕವಾಗಿ ಆಗಿಲ್ಲ ಅಂತ ಬಂದಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆನ್ಲೈನಲ್ಲಿ ಮಾಡಿದ್ದಾರೆ. ಹೌದು. ಹಾಗಾಗಿ ಮತ್ತು ಎಲ್ಲ ಸರ್ಕಾರದ ಎಲ್ಲ ಮಾಹಿತಿಗಳನ್ನು ಇಲಾಖೆಗಳಿಂದ ಕ್ರೋಢೀಕರಿಸಿ ಸಮಗ್ರವಾಗಿ ಅಧ್ಯಯನ ಮಾಡಿ, ಸಮೀಕ್ಷೆ ಮಾಡಿ, ಇಷ್ಟು ವೈಜ್ಞಾನಿಕವಾದಂಥ ವರದಿ, ಇಷ್ಟು ನೈಜವಾದಂಥ ನ್ಯಾಯದ ಪರವಾಗಿರುವಂಥ ಒಂದು ಯಾವುದಾದ್ರೂ ವರದಿ ಇದ್ದರೆ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ. ಆದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಬಗ್ಗೆ ಇವ್ರಿಗಿರುವಂಥ ಏನು ಕಾಳಜಿ ಇತ್ತಲ್ಲ, ಅಥವಾ ಇವರು ಸಾಮಾಜಿಕ ನ್ಯಾಯದ ಪರವಾಗಿರುವಂಥವರು, ಇವರು ಸಂವಿಧಾನದ ತಜ್ಞರು ಅಂತ ಏನೇದ ಅದೆಲ್ಲವುಗಳನ್ನು ಹೇಳ್ತಿದ್ರು, ಅವ್ರ ಬಗ್ಗೆ ಏನು ಕಾಳಜಿ ಇಟ್ಕೊಂಡ್ರು, ಇದ್ದಕ್ಕಿದ್ದಂಗೆ ಅವ್ರ ಬಗ್ಗೆ ಈ ವರದಿಯ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರು ಪೂರ್ವಪೀಡಿತ ಆಲೋಚನೆ ಇಟ್ಕೊಂಡಿದ್ದಾರೆ, ಅವರು ಜಾತಿವಾದಿಗಳು, ಒಂದು ಜಾತಿಗಳನ್ನು ಓಲೈಸಿಕೊಳ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ರಲ್ಲ, ಇದು ಖಂಡಿತವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ಸಂವಿಧಾನದ ವಿಚಾರಗಳನ್ನು ಓದುವಂಥವ್ರು, ಡೆಮೋಕ್ರಸಿ ಬಗ್ಗೆ ಮಾತಾಡೋಂಥವ್ರು, ಅದು ಎಲ್ಲದಕ್ಕಿಂತ ಬುದ್ಧನ ಕರುಣೆ ಬಗ್ಗೆ ಮಾತಾಡುವಂಥವ್ರು, ಇದು ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ, ಇದು ನ್ಯಾಯಪರವಾದದ್ದಲ್ಲ. ಅವ್ರದ್ರಲ್ಲಿ ಇನ್ನೊಂದು ಆರೋಪ ಇದೆ. ಅದರಲ್ಲಿ ಏನು ಅಂದರೆ ಬಲಗೈ ಸಮುದಾಯದ ಎಷ್ಟೋ ಜನಗಳನ್ನು ಎಡಗೈ ಸಮುದಾಯಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ನೀವು ಹೇಳಿದಾಗೆ ಪೂರ್ವಪೀಡಿತ ಆರೋಪಗಳು, ಅಂದರೆ ನಾಗಮೋಹನ್ ದಾಸ್ ಅವರಿಗೆ ಪೂರ್ವಪೀಡಿತ ಕಲ್ಪನೆ ಇತ್ತು ಅನ್ನುವ ರೀತಿಯಲ್ಲಿ ಏನು ಬಲಗೈ ಸಮುದಾಯ ಆರೋಪ ಮಾಡ್ತು. ಬಲಗೈ ಸಮುದಾಯದ ಎಷ್ಟೋ ಜಾತಿಗಳನ್ನು ಎಡಗೈ ಸಮುದಾಯಕ್ಕೆ ಸೇರಿಸಿ ಎಡಗೈ ಸಮುದಾಯದ ಜನಸಂಖ್ಯೆಯನ್ನು ಏರಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಅದು ಬಹುಶಃ ನಿಮಗೆ ಅವನೂರು ಅವರ ವರದಿಯಿಂದ ಹಿಡ್ಕೊಂಡು, ಚಿನ್ನಪ್ಪ ರೆಡ್ಡಿ ಅವರ ವರದಿಯಿಂದ ಹಿಡ್ಕೊಂಡು, ವೆಂಕಟಸ್ವಾಮಿ ಅವರ ವರದಿಯಿಂದ ಹಿಡ್ಕೊಂಡು, ನಾಡಗೌಡ ಅವರ ವರದಿಯಿಂದ ಹಿಡ್ಕೊಂಡು ಎಲ್ಲ ವರದಿಗಳಲ್ಲೂ ಪರಿಶಿಷ್ಟ ಜಾತಿಗಳಲ್ಲಿ ಮಾದಿಗ ಸಮುದಾಯಗಳೇ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ಎಲ್ಲ ಮಾಹಿತಿಗಳು ಇದ್ದಾವೆ. ಅವ್ರಿಗೇನು ಇದನ್ನು ಹೊಸದಾಗಿ ಹೇಳಬೇಕಾಗಿಲ್ಲ. ಯಾರು ಚಂದ್ರಶೇಖರ ಇರ್ಬೋದು ಅಥವಾ ಇನ್ನೂ ಹಲವಾರು ಜನ ಯಾರ್ಯಾರು ಈ ಬಗ್ಗೆ ವಲಯ ಸಮುದಾಯಗಳು ಅಥವಾ ರೈಟ್ ಕಮ್ಯುನಿಟಿಯವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕರ್ನಾಟಕದಲ್ಲಿ ಅಂತ ಅನ್ನೋದಕ್ಕೆ ಇಡೀ ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಎಲ್ಲ ಹೋರಾಟಗಾರರು, ಎಲ್ಲ ಚಿಂತಕರು, ಬರಹಗಾರರು, ಸಾಹಿತಿಗಳು ಅವರೆಲ್ಲರೂ ಕೂಡ ಹೇಳಿದ್ದೇನಂತ ಹೇಳಿದರೆ ಖಂಡಿತವಾಗಲೂ ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿದ್ದು, ಮತ್ತು ಸರ್ಕಾರದ ಎಲ್ಲ ಅಂಕಿಅಂಶಗಳು, ಎಲ್ಲ ಮಾಹಿತಿಗಳು ಇವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಇವೆಲ್ಲ ಮಾಹಿತಿಗಳಿದ್ದಾವೆ. ಆದರೆ ಅವರು ಆಯ್ತಪ್ಪ, ನಿಮಗೆ ಕೆಲವು ರೈಟ್ ಕಮ್ಯುನಿಟಿಯಲ್ಲಿರ್ತಕ್ಕಂಥ ಕೆಲವು ಅಲಿಮಾರಿ ಸಮುದಾಯಗಳನ್ನು ಮಾದಿಗ ಸಮುದಾಯಗಳೊಳಗಡೆ ಸೇರಿಸಿದ್ದಾರೆ ಅನ್ನೋದಾಗಿದೆ, ನೀವು ತಕರಾರು ಅರ್ಜಿಗಳನ್ನು ಸಲ್ಲಿಸಿ. ನಿಮ್ಗೆ ಯಾವುದೇ ವರದಿಗಳು 100% ನಿಮ್ಗೆ ಯಾವುದೂ ಸಿಗಕ್ಕೆ ಸಾಧ್ಯತೆ ಇಲ್ಲ ಭಾರತದಲ್ಲಿ. ಹೌದು, 100% ವರದಿಯನ್ನು 100% ಸಮೀಕ್ಷೆ ಅಥವಾ ಮಾಹಿತಿಗಳನ್ನು ಕ್ರೋಢೀಕರಿಸಕ್ಕೆ ಸಾಧ್ಯತೆ ಇಲ್ಲ. 1% 2% ಅದರಲ್ಲಿ ಬೇರೆ ಬೇರೆ ರೀತಿ ಹೆಚ್ಚು ಕಡಿಮೆ ಆಗೇ ಆಗ್ತಾವೆ. ಅದರಲ್ಲಿ ಏನಾದ್ರು ಸಮಸ್ಯೆಗಳಿದ್ದರೆ ನೀವು ಹೋಗಿ ಅಪೀಲ್ ಮಾಡಿ ನೋಡಿ ಸರ್, ಈ ಥರದ ಸಮಸ್ಯೆ. ನೀವು ಇಡೀ ವರದಿಯನ್ನು ಅದು ದೋಷಪೂರ್ವಕವಾಗಿದೆ, ಅದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ, ಇದು ಒಂದು ಜಾತಿಯ ಪರವಾಗಿದೆ ಅನ್ನುವಂಥದ್ದು ಇದೆಯಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂದ್ರೆ ಅವರು ಪೂರ್ವಗ್ರಹ ಪೀಡಿತರಾಗಿದ್ದಾರೆ ಅಂತ? ಹೌದು, ಖಂಡಿತ. ವಿದ್ದಕ್ಕಿದ್ದಂಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ತಲೆ ಮೇಲೆ ಒತ್ತಕೊಂಡು ಓಡಾಡಿದವರು ಅವರು.
ಜಸ್ಟಿಸ್ ನಾಗಮೋಹನ್ ದಾಸ್ ಅಂತ ಹೇಳಿದ್ರೆ ಇವರು ಯಾವತ್ತು ಎಲ್ಲ ಸಮುದಾಯಗಳ ಪರವಾಗಿರೋರು, ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋರು, ಸಂವಿಧಾನ ಓದು ಅನ್ನೋದ್ರ ಬಗ್ಗೆ ಎಷ್ಟೋ ಕಾರ್ಯಕ್ರಮಗಳು ಇವರೆಲ್ಲ ಕರೆಸಿದ್ದಾರೆ. ಎಲ್ಲ ಪ್ರಮುಖ ದಲಿತ ಚಳುವಳಿಯ ಮುಖಂಡರುಗಳು ಯಾರಿದ್ದಾರೋ ನಾಗಮೋಹನ್ ದಾಸ್ ಅವರನ್ನೇ ಕರೆಸಿ ಮಾತಾಡಿ ಅವರೇ ನಿಜವಾಗ್ಲೂ ಸಂವಿಧಾನವನ್ನು ಚೆನ್ನಾಗಿ ಓದ್ಕೊಂಡಿದ್ದು, ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರ, ಅವರೇ ಈ ಆಯೋಗದ ಏನೋ ಅಧ್ಯಕ್ಷರಾಗಲಿ ಅಂದ್ಕೊಂಡು ಅವರು ಕೂಡ ಶಿಫಾರಸು ಮಾಡ್ತವ್ರೆ. ಯಾರು ಪ್ರಮುಖ ದಲಿತ ಚಳುವಳಿಯಲ್ಲಿ ಇದ್ದಂಥವ್ರು, ದಲಿತ ಸಂಘರ್ಷ ಸಮಿತಿಯಲ್ಲಿ ಇದ್ದಂಥವ್ರು, ಅಥವಾ ಸ್ವಾಮೀಜಿಗಳು ಅಥವಾ ರೈಟ್ ಕಮ್ಯುನಿಟಿಯ ಪ್ರಮುಖರು, ನಾಗಮೋಹನ್ ದಾಸ್ ಆದರೆ ಪರವಾಗಿಲ್ಲ ನಮ್ಮೆಲ್ಲರಿಗೂ ಒಪ್ಪಿಗಿದೆ ಅಂತ ಹೇಳಿದಂಥವ್ರು ಇವತ್ತು ಇದ್ದಕ್ಕಿದ್ದಾಗೆ ನಾಗಮೋಹನ್ ದಾಸು ಅವರ ಸಮುದಾಯದ ಪರವಾಗಿ ನಿಂತ್ಕೊಳ್ತಾರ, ಅವರು ಪೂರ್ವ ಪೀಡಿತ ಆಲೋಚನೆ ಇದೆ, ಅವರಿಗೆ ರೈಟ್ ಕಮ್ಯುನಿಟಿ ವಿರುದ್ಧ ಇದೆ ಅನ್ನುವಂಥ ರೀತಿಯಲ್ಲಿ ಅಪಾದನೆ ಮಾಡೋದಿದೆಯಲ್ಲ, ಇದು ಖಂಡಿತವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಅರ್ಹತೆಯೂ ಇರಲ್ಲ. ಇವರಿಗೆ ಯಾವ ನೈತಿಕ ಬಲನೂ ಕೂಡ ಇರಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.